ಅರುಣ್ ಗೌಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನನ್ ಮೈಕ್ ಕತ್ಕೊಂಡು ಹೋಗಿದ್ದ ಪಾಲೇಜಿ ಬಿಸ್ಕೆಟ್ ಫಸ್ಟ್ ಟೈಮ್ ಎವರ್ 5 ವರ್ಷ ಮೇಲೆ ನೋಡ್ತಾ ಇದ್ದೀನಿ. ಏನು ಮಾಡಕ್ಕಾಗಲ್ಲ. ಇಲ್ಲಿರ್ಬೇಕು, ಸಿಗ್ತಾ ಸಿಗೋಲ್ಲ ಗೊತ್ತಿಲ್ಲ, ಕೊನೆ ಗಂಟ ಪ್ರೀತಿಸ್ತಾ ಇರ್ಬೇಕು ಅಷ್ಟೇ. ಏನಂತ ತಲೆ ಕೆಡ್ಸ್ಕೊಂಬೇಡ, ನಾನಿದ್ದೀನಿ, ತಲೆ ಕೆಡ್ಸ್ಕೊಂಬೇಡ. ಎಲ್ಲಾರು ಇವತ್ತು ಆರ್ಸಿಬಿ ಮ್ಯಾಚ್ ಆರ್ಸಿಬಿ ಮ್ಯಾಚ್ ಟಿಕೆಟ್ ಎಷ್ಟೆಲ್ಲ ಕಪ್ ನಮ್ದು 15,000. ಏನ್ ಬೆಳಿಗ್ಗೆ ನಾಳೆ ವಿಡಿಯೋ ಮಾಡಿದೀನಿ ನೋಡಿಲ್ವಾ? ನೋಡ್ದೆ ಗೈಸ್, ಟಿಕೆಟ್ 15,000 ಓಡ್ತೈತೆ. ಸೊ ಅದಕ್ಕೆ ಗೈಸ್ ನಾನು ವಿಡಿಯೋ ಮಾಡಿದೀನಿ. ಸಾಲ ಜಾಸ್ತಿ ಆದ್ರೂ ಆಗ್ಲಿ ಬಿಡಿ, ದೇವ್ರವನೇ ಮನೆ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತ ಅರುಣ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅರುಣ್ ಗೌಡ ಯೂಟ್ಯೂಬ್ ಚಾನಲ್ ವಿತ್ ಅ ನ್ಯೂ ವಿಡಿಯೋ. Here we go. It's me, Arun Gauda. Yeah guys, ಇವತ್ತಿನ ಬ್ಲಾಗ್ ಗೈಸ್, ದಿಸ್ ಇಸ್ ರ್ಯಾಂಡಮ್ ಬ್ಲಾಗ್ ಆ್ಯಂಡ್ ಆಲ್ಸೋ ಇವತ್ತಿನ ಬ್ಲಾಗ್ ಏನಂದರೆ, ಇವಾಗ ಸದ್ಯಕ್ಕೆ ತುಂಬ ದಿವಸ ಆಮೇಲೆ ಗೈಸ್ ಐಶುನ ಮೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಲೈಕ್ ಅವ್ಳದು ಮೈಕ್ ಇಸ್ಕೊಂಡಿದ್ದೆ ನಾನು ಬಿಫೋರ್ ಟ್ರಿಪ್ ಹೋಗ್ಬೇಕಾದ್ರೆ. ಮೈಕ್ ಕೊಟ್ಟಿರಲಿಲ್ಲ ಗೈಸ್, ಟೈಮ್ ಆಯ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಫ್ರೀ ಮಾಡ್ಕೊಂಡು ಫಸ್ಟ್ ಹೋಗಿ ಐಶುದು ಮೈಕ್ ಒಪ್ಪಿಟ್ಟಂಗೆ. ಐಶುನು ಎಷ್ಟೋ ದಿವಸ ಆಯ್ತು ನೋಡಿ, ತುಂಬ ತಿಂಗಳ ಮೇಲೆ ಐಶುನ ಮೀಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದು ಐಶು ಜೊತೆ ಮೀಟ್ ಮಾಡಿಕೊಂಡು ಹಾಗೆ ಅವ್ಳ ಸಜ್ಜೆ ಸ್ವಲ್ಪ ಬ್ಲಾಗ್ ಮಾಡಿಕೊಂಡು ಹಾಗೆ ಗೈಸ್, ಇವತ್ತು IPL ಸ್ಟಾರ್ಟು. ಇವತ್ತು RCB ವರ್ಸಸ್ ಸನ್ರೈಸ್ ಹೈದರಾಬಾದ್ ಮ್ಯಾಚು. ಪಕ್ಕ ಇವತ್ತು RCB ಗೆಲ್ಲಲೇಬೇಕು, RCB ಫಾರ್ ಎವರ್ ಅಂತ ಹೇಳ್ತಾ ಫಸ್ಟಿಗೆ ಹೋಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ. ಕಾರೆಸಿದ್ದಿ ಮತ್ತು ಗಾಲಿ ಆಂಜನೇಯ ದೇವಸ್ಥಾನ ಅಥವಾ ವಿಜಯನಗರ ಮತ್ತು ಗಿರಿನಗರ ಹೋಗ್ಬಿಟ್ಟು ಆಮೇಲೆ ಐಶು ಮನೆ ಹತ್ರ ಹೋಗ್ಬಿಟ್ಟು ಸಂಜೆ ಮಾಮೂಲಿ ಜಿಮ್ಮು ಹಂಗೆ ಮ್ಯಾಚಸ್ ಎಲ್ಲ ನೋಡಿಕೊಂಡು ಬರೋಣ ಗೈಸ್. ಬನ್ನಿ ಹೋಗೋಣ. ಈಗ ಸದ್ಯಕ್ಕೆ ಈಗ ಹೋಗಿ ಎಷ್ಟೋ ದಿವಸ ಮೇಲೆ ಬ್ಲಾಗ್ ಮಾಡ್ತೀನಿ, 2 ವಾರ ಮೇಲೆ ಹೋಗೋಣ. ಬನ್ನಿ ಗೈಸ್, ಮುಂದಿನ ಆ್ಯಕ್ಟಿವಿಟೀಸ್ ಹೋಗೋಣ. ಸಿ ಯು ದೇರ್, ಬಾಯ್ ನೌ. ಲೈಕ್ ದರ್ಶನ ಮುಗೀತು, ಈ ದೇವಸ್ಥಾನ ತಲೀತೀನಿ. ಎಲ್ಲ ಕಾಯಿಸಿದ್ದು ದೇವ್ರದ್ದೆಲ್ಲ ದರ್ಶನ ಆಯಿತು. ದರ್ಶನ ಆಗಿದ ತಕ್ಷಣ ಈಗ ಐಶು ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ನೋಡ್ಬೇಕು, ಐಶು ಮನೆಗಿಂತ ಮುಂಚೆ ಆ್ಯಪಲ್ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ. ಸರ್ವಿಸ್ ಸೆಂಟ್ರಿಗೆ ಹೋದಾಮೇಲೆ ಐಶು ಮನೆ ತೊಗೋಬೋದು, ಇಲ್ಲಾಂದರೆ ಫಸ್ಟ್ ಐಶು ಮನೆಗೆ ಹೋಗ್ಬಿಟ್ಟು ಆಮೇಲೆ ಸರ್ವಿಸ್ ಸೆಂಟ್ರಿಗೆ ಹೋಗೋದು. ಬನ್ನಿ ಈಗ ಹೋಗೋಣ. ಕೂದಲು ಫುಲ್ ಹಾಳಾಗೋಯ್ತು ಗೈಸ್, ಕೂದಲು ಹಾಳಾಗೋಗಿದೆ. ಬನ್ನಿ ಹೋಗೋಣ, ಟೈಮ್ ಆಯಿತು ಗೈಸ್. ತುಂಬ ಟ್ರಾಫಿಕ್ ಗೈಸ್. ಇದು ರಾಮನವಮಿ ಆಯ್ತಲ್ಲ, ಫುಲ್ ಟ್ರಾಫಿಕ್ ಆಗುತ್ತೆ. ಬನ್ನಿ ಹೋಗೋಣ. ಸಿಯೋದೆ ಇವತ್ತು ಸಿಗ್ತಾಳ. ನಮಸ್ಕಾರ. ಏನ್ ಹೇಳ್ಬೇಕು ಯೂಟ್ಯೂಬ್ ಚಾನಲ್ ಹೇಳು. ಏನಾಯ್ತು? ನಾನು ನೋಡಿ ಹೆಂಗೆ ಹೋಯ್ತೀನಿ. ನಮಸ್ಕಾರ, ಅರುಣ್ ಗೌಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನನ್ ಮೈಕ್ ಕತ್ಕೊಂಡು ಹೋಗಿದ್ದ 4 ತಿಂಗಳಾಗೋಯ್ತು. ಇವಾಗ ಒಂದು ಕೊಡ್ತವನೆ, ಮಾನ ಮರ್ಯಾದೆ ಏನೂ ಇಲ್ಲ ಗೈಸ್. ಏನಂತಾರೆ ಬೈತಲ್ಲ ಅಂತ ನನ್ ಮೈಕ್ ಎತ್ಕೊಂಡು ಹೋಗ್ಬಿಟ್ಟು ಇವತ್ತು ತಗೊಂಡ್ ಕೊಡ್ತೀನಿ. ಏನ್ ಅನ್ಸಲ್ವಾ ಹೇಳು ಗೈಸ್? ಅವಲ್ಲ ಐಶು ಬೈದ ಇನ್ನ ಬೈತಾರೆ. ಒಂದಿನ ನಂಗೆ ಮೈಕ್ ಬೇಕು, ನೀನ್ ಮೈಕ್ ಕೊಡು ಅಂತ. ನಾನ್ ಯಾವತ್ತು ಯಾವ್ದಕ್ಕೂ ದುಡ್ಡಾಗದೆ ಇರೋಳು ಅಪರೂಪಕ್ಕೆ ಒಂದ್ ಮೈಕ್ ತಗೊಂಡೆ. ಅದು ಇವನ್ನ ಕೇಳೇ ತಗೊಂಡೆ ನಾನು, ಆಯ್ತಾ? ಅವನ್ನ ಕೇಳಿ ಯಾಕೆ ತಗೊಳ್ಳಪ್ಪ, ಕಮ್ಮಿ ದುಡ್ಡು ಹೇಳಪ್ಪ ಅಂತ ಹೇಳಿ ಯಾವ್ದೋ ಒಂದ್ ಹೊಟ್ಟೆ ಪಾಡಕ್ ಒಂದ್ ಮೈಕ್ ತಗೊಂಡೆ, ಒಂದ್ ವಿಡಿಯೋ ಮಾಡೋಣ ಅಂತ ಬಂದ. ಒಂದೇ ಸತಿ ನಾನು ಯೂಸ್ ಮಾಡಿದ್ದು, ಎತ್ಕೊಂಡು ಹೋದ ಗೈಸ್. ಎತ್ಕೊಂಡು ಹೋದ, ಕೆಲ್ಸಕ್ಕೆ ಸೇರ್ಕೊಂಡೆ ಬರ್ಲಿಲ್ಲ. ಆಯ್ತು, 4 ತಿಂಗಳಾಯ್ತು, 5-6 ತಿಂಗಳಾಯ್ತು. ನನ್ ಮೈಕ್ ಇದ್ದು ತಗೊಂಬಂದಿಲ್ಲ. ಆಮೇಲೆ ಒಂದ್ ಮಧ್ಯದಲ್ಲಿ ಬಂದ, ನಿನ್ ಮೈಕ್ ಕಳ್ದೋಗ್ಬಿಟ್ಟಿದೆ ಅಂತ ಹೇಳ್ದ ಗೈಸ್. ಕಳ್ದೋಯ್ತು, ಆಮೇಲೆ ಹುಡ್ದೆ. ಅವಾಗ ಅದನ್ನು ಡಮ್ ಅನ್ಸ್ಬಿಟ್ಟ. ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಮನ್ಸಲ್ಲಿ ಸರ್ಸರಿ ಬೈಕೊಂಡಿದೀನಿ. ಅದಕ್ಕೆ ಲಾಸ್ಟ್ ಸಿಕ್ತು, ಹೇಳಿ ಸಿಕ್ತಂತ. ಆಮೇಲೆ ಸಿಕ್ಕಿದ್ಮೇಲೆ ಇವಾಗ 5 ತಿಂಗಳಾದ್ಮೇಲೆ ತಗೋತಾನೆ. ಹಿಂಗ್ ಮೈಕ್ ಬರ್ತಾ ಇದೆ, ನಾಚಿಕೆ ಮನ ಮಾಡೋದು ಏನು ಇಲ್ವಾ? ನೆಕ್ಸ್ಟ್ ಟೈಮ್ ನನ್ ವಸ್ತು ಯಾವ್ದು ಕೊಡವ ನಿನಗೆ. ನೈಟ್ ಶಿಫ್ಟ್, ನಿದ್ದೆ ಮಾಡಕ್ ಟೈಮ್ ಸಿಗಲ್ಲ. ಫಂಕ್ಷನ್ಗಳು ಗೊತ್ತಲ್ಲ ಗೈಸ್, ನಾನು ಎಲ್ಲಿ ಫುಲ್ ಬಿಸಿ. ಇವಾಗ ಅಕ್ಕನ ಮದ್ವೆ, ಅಲ್ಲೂ ಬಿಸಿ ಇರ್ತೀನಿ. ಅದಕ್ಕೆ ಇವತ್ತು ನಿಮ್ಗೋಸ್ಕರ ಫ್ರೀ ಮಾಡ್ಕೊಂಡ್ ಬಂದ್ಬಿಟ್ಟೆ. ನನ್ಗೋಸ್ಕರ ಎಂತದ್ದು ಇಲ್ಲ. ಇಲ್ಲ ಗೈಸ್, ಮೈಕ್ ಕೊಡ್ಲೇಬೇಕಂತ ಬಂದೆ ಇವತ್ತು. ನೋಡಿ ತಿರ್ಗಾ ಗೈಸ್, ನಾನು ಹೋಗ್ಬೇಕು, ಊರಿಗೆ ಹೋಗ್ಬೇಕು. ಏನ್ ಮಾಡ್ತೀವಿ? ಏನು ಮಾಡ್ಬೇಡ. ಎಲ್ಲಾರು ಇವತ್ತು RCB ಮ್ಯಾಚ್ RCB ಮ್ಯಾಚ್ ಟಿಕೆಟ್ ಎಷ್ಟೆಲ್ಲ ಕಪ್ ನಮ್ದು 15,000. ಏನ್ ಬೆಳಿಗ್ಗೆ ನಾಳೆ ವಿಡಿಯೋ ಮಾಡಿದೀನಿ ನೋಡಿಲ್ವಾ? ನೋಡ್ದೆ ಗೈಸ್, ಟಿಕೆಟ್ 15,000 ಓಡ್ತೈತೆ. ಸೊ ಅದಕ್ಕೆ ಗೈಸ್ ನಾನು ವಿಡಿಯೋ ಮಾಡಿದೀನಿ. ಸಾಲ ಜಾಸ್ತಿ ಆದ್ರೂ ಆಗ್ಲಿ ಬಿಡಿ, ದೇವ್ರವನೇ ಮನೆ ಸರಿಯಾಗಿ ಜಾಗ ನಿಂದೆ. ಎಲ್ಲಿ ಆಂಟಿ? ಮಮ್ಮಿ ಇಲ್ಲ, ಆಚೆ ಹೋಗಿ. ಓಕೆ ಗೈಸ್, ಇವಾಗ ನನ್ ಮೈಕ್ ನ ಕೊಟ್ಟು ಅರುಣ್ ಅವರು ಕೊಟ್ಟೆ ಗೈಸ್. ಫೈನಲಿ ಕೊಟ್ಟೆ. ಫೈನಲಿ ನಾನು ಹೇಳ್ಬೇಕ ಎಕ್ಸ್ಪ್ರೆಷನ್, ನೀನಲ್ಲ, ಆಯ್ತಾ? ಸೊ ಇವಾಗ ಒಂದ್ ಮನೆಗೆ ಹೋಗ್ತವನೆ, ಬೈಕ್ ಕೊಟ್ಬಿಟ್ಟು ಅಷ್ಟೇ. ಬೇರೆ ಏನು ಇಲ್ಲ ಮಾತುಕತೆ ಮಾಡೋದಕ್ಕೆ. ಮತ್ತೆ ಯಾವ ಸಿಗ್ತಾನೆ ಗೊತ್ತಿಲ್ಲ ಗೈಸ್. ಐಶು ಜೊತೆ ಸೇಮ್ ಎಷ್ಟು ಐಶು ಮಾವ ಅನ್ಕೊಂಡಿದೀನಿ. ಮಾಡ್ಲಾ ಬೇಡ ಐಶು?
ನೀನೇ ಹೆಚ್ಚು ಅದು ನಾನು ಮಾಡ್ತೀನಿ ಸೇಮ್. ಯಾರೆಲ್ಲ ಸೇಯಿಂಗ್ ಎಷ್ಟು ಬೇಕಂದ್ರೆ ಕಮೆಂಟ್ ಮಾಡಿ ಸೇಯಿಂಗ್ ಎಸ್ ಅಂತ. ಸೊ ಫಾರ್ ಶೋರ್ ಅವಾಗ ಮಾಡೋಣ, ಫ್ರೀ ಮಾಡ್ತೀವಿ ಫ್ರೀ ಮಾಡ್ಕೊಂಡ್ ಬಂದಾಗ ಅಲ್ಲ ಒಂದ್ ನಾರ್ಮಲ್ ಆಗಿ ಒಂದೇ ಒಂದ್ ಕೆಲ್ಸಕ್ಕೆ ಹೋಗಿ ಒಂದ್ ಇಷ್ಟ ಬಿಲ್ಡಪ್ ತಗತಾನಂದ್ರೆ ನಮ್ ಕೆಲ್ಸಕ್ಕೆ ಹೋಗಿ ಶೂಟ್ ಮಾಡ್ಕೊಂಡು ಮೇಲೆತ್ತು ಶಿಷ್ಯ ಏನಾದ್ರು ಶೂಟ್ ಮಾಡ್ಕೊಂಡು ಪ್ರಮೋಷನ್ಸ್ ಮಾಡ್ಕೊಂಡು ಆಫೀಸ್ ಕೆಲಸ ಮಾಡ್ಕೊಂಡು ನಮ್ಮ ಮನೆ ಕೆಲ್ಸಗಳೆಲ್ಲ ಮಾಡ್ಕೊಂಡು ನಾವ್ ಇಷ್ಟ ಬಿಲ್ಡಪ್ ತಗೋಬಾರ್ದು. ಇವ್ನಿಗೆ ಒಂದ್ ಕೆಲಸ ಮಾಡ್ಕೊಂಡು ಫುಲ್ ಬಿಲ್ಡಪ್ ತಗೋತಾನೆ. ಸೊ ಅವ್ರು ಯಾವಾಗ ಫ್ರೀ ಮಾಡ್ತಾರೆ ನಾನು ಆ ವಿಡಿಯೋನ ಅವಾಗ ಸೇಯಿಂಗ್ ಎಸ್ ಮಾಡ್ತೀವಿ. ನೀವು ಕಮೆಂಟ್ ಮಾಡಿ ಸೇಯಿಂಗ್ ಬೇಕು ಅದೇನೇನ್ ಮಾಡ್ಸೋದು ಗೊತ್ತಿಲ್ಲ. ಎಸ್ ಅಂದ ತಕ್ಷಣ ಮುಗಿತ ಕತೆ ಅದು ಗೊತ್ತಿರೋ ವಿಷಯ ಹೇಳಿ ಹಾಕಿ ಕಮೆಂಟ್. ಓಕೆನಾ? ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಅರುಣ್ ಗೌಡ ಯೂಟ್ಯೂಬ್. ಇವತ್ತು ಮ್ಯಾಚ್ ಬೇರೆ ಐತೆ. ಇವತ್ತು ಮ್ಯಾಚ್ ಬೇರೆ ಇದೆ. ಇನ್ಮೇಲಿಂದ RCB ಅದು ಸ್ಟಾರ್ಟ್ ಆಗುತ್ತೆ. ಈ ಸಲ ಕೂಡ ಸ್ಟ್ರಾಂಗ್ ಹೋಪ್ಸ್ ಇದೆ. ಲೈಕ್ RCB ಈ ಸಲ ಕಪ್ ನಮ್ದೇ. ಅಂಡ್ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಏ ಗೈಸ್ ಕಮೆಂಟ್ ಮಾಡಿ RCB ಅಂತ ಅಷ್ಟೇ. ಅದು ಅವ್ರ ಒಪಿನಿಯನ್. ನಿನ್ನ ಒಪಿನಿಯನ್ ನೀನ್ ಹೆಂಗ ಅದು ಅವ್ರ ಒಪಿನಿಯನ್ ಅಂತ. ನಾವು RCB ಕಮೆಂಟ್ ಅಷ್ಟೇ. ನಾನು RCB ಫ್ಯಾನ್. ನಾನು ಬೇರೆ ಏನು ಹೇಳಕ್ ಹೋಗಲ್ಲ. ನಾನು ವಿರಾಟ್ ಫ್ಯಾನು, RCB ಫ್ಯಾನು. ಸೊ ನಿಮ್ಗೆ ಯಾವ ಟೀಮ್ ಗೆಲ್ಬೇಕಂತ ಕಮೆಂಟ್ ಮಾಡಿ. ಓಕೆ ಅಷ್ಟೇ ಮಾತಾಡ್ತಾನೆ ಇರ್ತಾನೆ ಆಯ್ತಾ? ನಿಮ್ಗೂ ಬೋರ್ ಹೋಗ್ಬಿಡುತ್ತೆ. ಸೊ ಅದಕ್ಕಿಂತ ಮುಂಚೆ ಸಾಕು ಈ ವಿಡಿಯೋ ಎಂಡ್ ಮಾಡಿ. ಓಕೆ ಗೈಸ್ ಮನೆ ಹೋಗಬೇಕು. ಸಿ ಯು ಸೀನ್. ಬೈ. ಗುಡ್ ಬೈ. Bye ಪೃಥ್ವಿ. Bye. ಫ್ಯಾಮ್ ಲೈಕ್ ಇಟ್ಸ್ ಕಂಟಿನ್ಯೂಯಿಂಗ್ ದ ಬ್ಲಾಗ್. ಅಂದರೆ ಲೈಕ್ ಐಶು ಮನೆಗೆ ಹೋಗಿ ಬಂದಾದ್ಮೇಲೆ ಲೈಕ್ ಮನೆಗೆ ಬಂದ ತಕ್ಷಣ ಅನಿಲಡ್ಗೆ ಹೋದೆ. ಅನಿಲಡ್ಗೆ ಹೋದ ತಕ್ಷಣ ಜರ್ಸಿ ಬೈಕ್ ಪರ್ಚೇಸ್ ಮಾಡಿದೆ RCB. ಗೈಸ್ ಇಟ್ಸ್ ಗುಡ್ ಚೆನ್ನಾಗಿ ಕಾಣ್ತೈತೆ ಸನ್ಸೆಟ್ಟಲ್ಲಿ. ಗೈಸ್ ಜಿಮ್ ಬಂದಿದ್ದೀನಿ. ಜಿಮ್ಮಲ್ಲಿ ವರ್ಕೌಟ್ ಮುಗಿಸ್ಕೊಂಡು ಬೇಗ 7:30 ಎಕ್ಸಾಕ್ಟ್ ಆಗಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮ್ಯಾಚ್ ನೋಡೋಕೆ ಹೋಗೋಣ. ಜಿಮ್ ಹತ್ರ ಬಾಯ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಅದಕ್ಕೆ ನಾನು ಹೋಗ್ತೀನಿ. ಅಲ್ಲ ಸ್ವಲ್ಪ ವೀಡಿಯೋ ಕವರ್ ಮಾಡಿಬಿಟ್ಟು ಈ ಬ್ಲಾಗ್ ಏನು ಮಾಡೋಣ ಅಂತ ಬನ್ನಿ. ಇವತ್ತು RCB ಮ್ಯಾಚ್ ಗೈಸ್. ಲೆಟ್ಸ್ ಗೋ ಫಾರ್ RCB. ಚೇರ್ಸ್ ಫಾರ್ RCB. ಹೋಗಿ ವರ್ಕೌಟ್ ವೀಡಿಯೋಸ್ ಹಾಕ್ಬಿಡ್ತೀನಿ. ಸ್ವಲ್ಪ ವರ್ಕೌಟ್ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಅದೇ ನೋಡಿ ಅಂತ ಹೇಳ್ತಾ ಆಫ್ಟರ್ ಮ್ಯಾಚ್ ಕಮಾನ್. ಎಸ್ ಕಮಾನ್ ಬಿಡಿ ಗೈಸ್. ನೋಡ್ರಿ ತುಂಬ ದಿವಸ ಆದಮೇಲೆ ಕಾಣಿಸ್ಕೊಂತವ್ರೆ. ಯಾಕಪ್ಪ ಹೋಗ್ಬಿಟ್ಟೆ? ಹೋಗಿದ್ದಂತಲ್ಲ ಹಂಗೆ ಆಗ್ತೈತೆ. ಅದು ಹಾಕೋಬೇಕು. ಇನ್ನೂ ಕರೆಂಟ್ ಬಂದಿಲ್ಲ. ಫೀಸ್ ಬಂದಿರಬೇಕು ಗೈಸ್. ಕರೆಂಟ್ ಇಲ್ಲ ಜಿಮ್ಮಲ್ಲಿ. ಹಾಂ ನೋಡಿ ಗೈಸ್ ಡೆಡಿಕೇಶನ್ ನೋಡಿ ಗೈಸ್. ಹೆಂಗಿದ್ರು ಹೆಂಗಾಗೋದ್ರು. ಹಾಂ ದಿಸ್ ಇಸ್ ಅ ಡೆಡಿಕೇಶನ್. 20 kg ಎಷ್ಟಿರೋದಂದ್ರೆ. ಹಾಂ ಎಂಥ ಸಮಾಚಾರ? ವ್ಲಾಗ್ ಮಾಡ್ತಾ ಇದ್ದ. ಇನ್ನೇನು ಗೈಸ್ ಇಷ್ಟೊಂದು ಇದು ಮಾಡ್ತಾ ಇದ್ದೀನಿ ಅನ್ಕೊಂಬಿಟ್ಟಿದ್ದ. ಓಕೆ ಇವತ್ತು ಇವನ್ ಬೇರೆ RCB ಟಿ ಶರ್ಟ್ ಹಾಕೊಂಡ್ಬಿಟ್ಟವನೆ. RCB ಗೈಸ್ ಅಪ್ರೂಪಕ್ಕೆ ಲೆಗ್ಸ್ ವರ್ಕೌಟ್ ಮಾಡೋಣ ಅಂದರೆ ಬರ್ತಾಯಿಲ್ಲ ಗೈಸ್. ಲೆಗ್ಸ್ ವರ್ಕೌಟ್ ಮಾಡೋಣ. 2 weeks ಆಗಿದೆ. ಪರವಾಗಿಲ್ಲ ಲೆಗ್ಸ್ ವರ್ಕೌಟ್ ಪ್ಲೀಸ್. ಅವ್ರನ್ನ ಕರ್ಕೊಂಡು ಹೋಗು, ಚೆನ್ನಾಗಿ ಮಾಡ್ತಾರೆ. ಬಾಬ್ರೋ ಪರವಾಗಿಲ್ಲ ಗೈಸ್ ಬರ್ತಾರೆ ಲೆಗ್ಸ್ ವರ್ಕೌಟ್ ಮಾಡೋಣ ಅಂದರೆ. ಒಂದೂವರೆ ವಾರ ಆಗೈತೆ. ಬಟ್ ಗೈಸ್ ಕಂಪೇರ್ ಮಾಡಿದ್ರೆ ಹೆವಿ ದಪ್ಪ ಇದ್ದವ್ರು ಈಗ ನೋಡಿ ಎಷ್ಟು ಸಣ್ಣ ಇದ್ದಾರೆ. ದಿಸ್ ಇಸ್ ಅ ಡೆಡಿಕೇಶನ್ ಗೈಸ್. ಓಕೆ ವರ್ಕೌಟ್ ಮಾಡೋಣ. ನಾನು ವರ್ಕೌಟ್ ಮಾಡಬೇಕು. ಮಾಡಿಬಿಟ್ಟು ಮ್ಯಾಚ್ ನೋಡ್ಕೊಳ್ಳೋಣ ಗೈಸ್. ಓಕೆ ಫ್ಯಾಮ್ ಲೈಕ್ ಇದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಏನು ಮಾಡೋಣ ಅಂತ ಆಫೀಸಲ್ಲಿ ಇದ್ದೀನಿ. ಅದಕ್ಕೋಸ್ಕರ ಹಂಗೆ ಸ್ವಲ್ಪ ಆಫೀಸ್ ಕ್ಲಿಪ್ ಎಲ್ಲ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಈ ಬ್ಲಾಗ್ ಏನು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಊಟ ಮುಗೀತು. ಆಚೆ ಬಂದಿದ್ದೀನಿ. ಆಚೆ ಮುಗಿದ ಮೇಲೆ ಫ್ರೆಂಡ್ಸ್ದು ಬರ್ಡೇ ಸೆಲೆಬ್ರೇಷನ್ ಇದೆ. ಸ್ವಲ್ಪ ಹಂಗೆ ಸೆಲೆಬ್ರೇಟ್ ಮಾಡಿಬಿಟ್ಟು ಈ ಬ್ಲಾಗ್ನ ಏನು ಮಾಡ್ಬಿಡೋಣ ಗೈಸ್. ಆಫೀಸಲ್ಲೇ ಬ್ಲಾಗ್ ಏನು ಮಾಡ್ತೀನಿ ಅಂತ ಹೇಳ್ತಾ ಅಪ್ಲೋಡ್ ಮಾಡ್ತೀನಿ ಗೈಸ್. ನಾಳೆ ನಾಡ್ದು ಲೈಕ್ ವೆನಸ್ಡೇ ಅಂತ ಥರ್ಸ್ಡೇ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್. ಬನ್ನಿ ಹೋಗೋಣ ಈಗ ಆಫೀಸ್ ಒಳಗಡೆ. ಇವಳು ಇಷ್ಟಪಡ್ತಾವಡೆ ಬಟ್ ಏನು ಮಾಡ್ತೀರಾ ಈ ವಿಡಿಯೋ ಗೈಸ್. ಅದೇ ಬೇರೆ ರೀಲ್ಸ್ ಕಳಿಸ್ತಾಡಿತಾರಲ್ಲ ಮಾಡಬೇಕಂತ. ಏನಚ್ಚ ಮಾವ ಗೈಸ್ ನಾವು ಕಿರತಕ ಡೈಲಾಗ್ದು ಮಾಮ ಮತ್ತು ಮಾಮ ಇದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ. ಏನಿಲ್ಲ. ಹಾಂ ಇವ್ರ ತಂಗಿನೇ ಮದುವೆ ಆಗ್ತಾ ಇರೋದು ನಾನು. ಅದಕ್ಕೆ ಬಾಮ ಇದ್ದಾನೆ ನನಗೆ ಅವನು. ಗೈಸ್ ಇದು ಕ್ಯಾರೆಕ್ಟರ್ ಗೈಸ್. ಆಮೇಲೆ ಅನ್ಕೋಬೇಕು ಬಟ್ ಒಬ್ಬರು ನಾನು ಮಾಡ್ತಾವೆ. ಕ್ಯಾರೆಕ್ಟರ್ ಇಲ್ಲ. ಏನು ಮಾಡ್ತೀರಾ? ಕ್ಯಾರೆಕ್ಟರ್ ಎಲ್ಲ ಸುಳ್ಳು ಹೇಳ್ಬಾರ್ದು. ಕ್ಯಾರೆಕ್ಟರ್ ಎಲ್ಲ ಯಾವತ್ತು ಪ್ರೀತಿಲಿ ಇರಬೇಕು. ಸಿಗ್ತಾರ ಸಿಗೋಲ್ಲ ಗೊತ್ತಿಲ್ಲ. ಕೊನೆ ಗಂಟ ಪ್ರೀತಿಸ್ತಾ ಇರಬೇಕು ಅಷ್ಟೇ. ಏನಂತ ಹಾಂ ತಲೆ ಕೆಡ್ಸ್ಕೊಂಬೇಡ. ಮಾಡ್ತಾ ಇರೋದು ನಾನಿದ್ದೀನಿ. ತಲೆ ಕೆಡ್ಸ್ಕೊಂಬೇಡ. ಇರೋದೇ ಧೈರ್ಯ. ನದಿರೋದಕ್ಕೆ ಧೈರ್ಯ ಗೈಸ್. ಆ ವಿಡಿಯೋ ಮಾಡೋ ಕೆಲಸ ಇದಲ್ಲ. ಯಾವುದು? ಪಾದ ತೊಳೆಯೋದು, ಗೆಜ್ಜೆ ಹಾಕೋದು, ಹಾಂ ಮನೆಗೆ ಬೊಟ್ಟಿ ಇಡೋದು, ಹಾಂ ಜುಮ್ಕಿ ಹಾಕೊಡೋದು, ಹಾಂ ಇನ್ನೂ ಎಷ್ಟೊಂದು ಐತೆ ನೋಡಿ ಗೈಸ್. ನೋಡಿ ಕಚ್ಕೊಂಡ್ಬಿಟ್ಟವನೆ. ಅದು ನಗು ನೋಡಿ ಗೈಸ್. ಹಾಯ್ ಗೈಸ್. ಹಲೋ ಹಲೋ. ಅವ್ನು ನಾಳೆ ಲವಲ್ಲಿ ಫೋನಲ್ಲಿ ಕಚ್ಕೊಂಡ್ಬಿಟ್ಟವನೆ. ಇಲ್ಲ ಫ್ರೆಂಡು. ಫ್ರೆಂಡ್ ಅಂದ್ಬಿಟ್ಟು ಎಷ್ಟು ಜನ ಫ್ರೆಂಡ್ ಇದ್ದಾರೆ. ರಿವೀಲ್ ಮಾಡ್ತಾ ಇಲ್ಲ. ರಿವೀಲ್ ಮಾಡ ಹೋಗ್ಲಿ. ಕಟ್
ಸಕಾಯ್ತೆ ಏಯ್ ಮಂಜು ಇಲ್ಲಿ ಇಲ್ಲಿ ಇಲ್ಲಿಲ್ಲ ಅಲ್ಲೇನ ಅಲ್ಲೇನ ಟಿಶ್ಯೂ ಇಲ್ಲ ಅಂದ್ಬಿಟ್ಟು ಬಾತ್ರೂಮ್ ಟಿಶ್ಯೂ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿಲ್ಲ ಇದು ಹ್ಯಾಂಡ್ ಟಿಶ್ಯೂ ಇದು. ಇಂಥ ಪರಿಸ್ಥಿತಿ ಬರ್ತಂತ ಗೊತ್ತಿತ್ತನ ಹೇಳ ಹೇಳ ಪಾಲೇಜಿ ಬಿಸ್ಕೆಟ್ ಗೈಸ್ ಪಾಲೇಜಿ ಬಿಸ್ಕೆಟ್ ಫಸ್ಟ್ ಟೈಮ್ ಎವರ್ 5 ವರ್ಷ ಮೇಲೆ ನೋಡ್ದೆ ಇಲ್ಲಿ ಗೈಸ್ ಇಂದ ಏನು ಮಾಡಕ್ಕಾಗಲ್ಲ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ ಅಜಯ್ ಪಾಲೇಜಿ ಬಿಸ್ಕೆಟ್ ತಿನ್ನು ಅಂತ ಅಜಯ್ ಏ ಗೈಸ್ ಲೈಕ್ ನೆನೆ ಬ್ಲಾಗ್ ಏನು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಈಗ ಏನು ಮಾಡ್ತಾ ಇದ್ದೀನಿ ಗೈಸ್ ಲೈಕ್ ಅದೇ ಆಫೀಸಲ್ಲಿ ಏನು ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ಈಗ ಏನು ಮಾಡ್ತಾ ಇದ್ದೀನಿ ಬ್ಲಾಗ್ನ ಗೈಸ್ ಈ ಬ್ಲಾಗ್ ಇಷ್ಟೇ ಅದೇ ಐಶು ಮೀಟ್ ಮಾಡಿದ್ದೆ ತುಂಬ ತಿಂಗಳ ಮೇಲೆ ಐಶು ಮೀಟ್ ಮಾಡಿದೆ ಆಫೀಸ್ ಹೋದಾಗಿಂದ ಐಶು ಮೀಟ್ ಮಾಡೋಕ್ಕಾಗಿಲ್ಲ ಐಶು ಮೀಟ್ ಮಾಡಾದ್ಮೇಲೆ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಗೈಸ್ ಹೇಳಿ ಲೈಕ್ ಅವ್ರ ಜೊತೆ ಹೆಸರು ನೋವು ಮಾಡಲ್ಲ ಅಂತ ಸೇಯಿಂಗ್ ಎಷ್ಟು ಐಶು ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಹಾಕಿ ಮಾಡೋಣ ಅಂದರೆ ಮತ್ತು ಹಂಗೆ ಲೈಕ್ ಆಫೀಸಲ್ಲಿ ಫ್ರೆಂಡ್ಸ್ನೆಲ್ಲ ಮಾತಾಡ್ಸಿದ್ದು ಅದೊಂದು ಬ್ಲಾಗ್ ಮಾಡಿದ್ದೀನಿ ಗೈಸ್ ಇಷ್ಟೆಲ್ಲ ಕವರ್ ಮಾಡಿದ್ದೀನಿ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ನೋಡೋಣ ನೆಕ್ಸ್ಟ್ ಬ್ಲಾಗ್ ಯಾವುದೋ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಇದೆ ಗೈಸ್ ಸ್ವಲ್ಪ ಟೈಮ್ ಸಿಗ್ತಲ್ಲ ಅದರಿಂದ ನಾನು ಮಾಡ್ತಾಯಿದ್ದೆ ಬ್ಲಾಗ್ಸು ತುಂಬ ಕಂಟೆಂಟ್ ಇತ್ತಲ್ಲ ಅಲ್ಲಿ ಮಾಡಬೇಕಂತ ಮಾಡೋಣ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಎಲ್ಲ ಅಂತ ಹೇಳ್ತಾ ಈಗ ಹೋಗೋಣ ಬನ್ನಿ ಗೈಸ್ ನೆಕ್ಸ್ಟ್ ಬ್ಲಾಗ್ ಗೈಸ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬಾಯ್